ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎನ್ನುವ ಉದ್ದೇಶದಿಂದ ಪಾವಗಡದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು 24 ಮಂದಿ ವಿಕಲಚೇತನರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವ್ಯಾಪಾರ ಕಿಟ್ಗಳನ್ನು ವಿತರಿಸಲಾಯಿತು. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮ, ಶ್ರೀ ಶಾರದಾ ದೇವಿ ದೃಷ್ಟಿ ನಿರ್ವಹಣಾ ಸಂಸ್ಥೆ, ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಮತ್ತು ಜೈಸೈರ್ ಡಿಸೇಬಿಲಿಟಿ ಟ್ರಸ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕಿಟ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಅಜೂರ್ ಪವರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ 24 ಮಂದಿ ವಿಕಲಚೇತನರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಿವಿಧ ವ್ಯಾಪಾರ ಕಿಟ್ಗಳನ್ನು ವಿತರಿಸಲಾಯಿತು. ಒಂದು 22 ಪ್ರಾಜೆಕ್ಟ್ ಇದೆ ನಮ್ಮ ಸಂಸ್ಥೆ ಮೂಲಕ ನಡೀತಾ ಇರೋದು. ನೀವು ಅನೇಕ ಸರಿ ಬಂದಿದ್ದೀರಾ ನಮ್ಮ ಸಂಸ್ಥೆಗೆ, ಅನೇಕ ಸರಿ ಬಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಖಂಡಿತವಾಗಿ ಬಾಳೆಯ ನೀ ತಗೋಂತ ಕೊಡ್ತಿಲ್ಲ, ನಾವು ಇದು ನಮ್ಮ ಸೇವೆ ಅಂತ ಮಾಡ್ತಿದ್ದೀವಿ, ನಮ್ಮ ಪೂಜೆ ಅಂತ ಮಾಡ್ತಾ ಇದ್ದೀವಿ. ಅವ್ರನ್ನೆಲ್ಲ ನಾನು ನೋಡ್ತಿದ್ದಲ್ಲ, ಇದು ನಮ್ಮ ಪೂಜೆ. ಆತ ನನ್ನ ಸಹೋದರಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅವರೆಲ್ಲರಿಗೂ ನಮಗೆ ಏನ್ ಮಾಡ್ತೀರಾ ಭಗವಂತ ಹಾಗೆ ಮಾಡಿದ್ದಾನೆ ಅವ್ರಿಗೆ. ಆದ್ರೆ ನಾನು ದೇವರ ಪೂಜೆಗೆ ಹೇಗೆ ನಾನು ಮನಸ್ಸಿಟ್ಟು ಪೂಜೆ ಮಾಡ್ತೀನೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ನಾನು ಮನಸ್ಸು ಕೊಡ್ತೀನಿ. ನಾವೆಲ್ಲ ನಮ್ಮ ಸಂಸ್ಥೆಯ ವೈದ್ಯಾಧಿಕಾರಿಗಳೆಲ್ಲ ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಕೀರ್ತಿ, ಡಾಕ್ಟರ್ ಸ್ವಾತಿ, ಹೀಗೆ ಎಲ್ಲರೂ ಸೇರಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ನಾವು 24 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಅವ್ರನ್ನ ಮನೆ ವಿಸಿಟ್ ಮಾಡಿದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಈಗಾಗಲೇ ಅವರು ಒಂದು ಚಿಕ್ಕದಾಗಿ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ವ್ಯಾಪಾರನ ಹೇಗೆ ಅವ್ರಿಗೆ ದೊಡ್ಡದಾಗಿ ಮಾಡ್ಕೊಳ್ಬೇಕು. ದೊಡ್ಡದಾಗಿ ಅಂದ್ರೇನು, ಅಂಗಡಿ ದೊಡ್ಡದಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ಹಣ ವ್ಯವಹಾರ. ಅವರು ತಿಂಗಳಿಗೆ 10,000 ದುಡಿತಾ ಇದ್ರೆ ನಾವು 12,000 ದುಡಿಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡ್ವಿ. ಇದು ಪ್ರಪ್ರಥಮವಾಗಿ ನಮ್ಮ ಚಶೈರ್ ಡಿಸಬಿಲಿಟಿ ಟ್ರಸ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಅಂತ ಹೇಳ್ಬೋದು. ನಾವು ಭಾರತ ದೇಶದಲ್ಲಿ 7 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. 14 ನಮ್ಮ ಸಂಸ್ಥೆಗಳ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಮೇನ್ ಆಕ್ಟಿವಿಟಿ ಲೈವ್ಲಿಹುಡ್. ನಾವು 1 ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೆಲಸ ಕೊಡಿಸೋದು ನಮ್ಮ ಮುಖ್ಯವಾದಂಥ ಒಂದು ಯೋಜನೆ. ಆದರೆ ಪ್ರಪ್ರಥಮವಾಗಿ ಅಜೂರ್ ಅವರು ನೀವು ಈ ಯೋಜನೆ ಒಂದು ಮಾಡಿ ಅಂತ ಹೇಳಿದಾಗ ಪಾವಗಡ ಮತ್ತು ಚಿತ್ರದುರ್ಗ ಎರಡನ್ನೂ ತೊಗೊಂಡಿದ್ದೀವಿ. ಚಿತ್ರದುರ್ಗದಲ್ಲೂ ನಾವು 23 ಜನಕ್ಕೆ ಮೊನ್ನೆ ಇದು ವಿತರಣೆ ಮಾಡಿಬಿಟ್ಟು ಬಂದಿದ್ದೀವಿ. ಈಗ 24 ಜನಕ್ಕೆ ಇದು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶ್ರೀಯುತ ಮುರಳೀಧರ್ ಹಾಲಪ್ಪನವರು ಒಂದು ಬೇಡಿಕೆನ ಹೇಳಿದ್ರು. ಸರ್, ನಾವು ಖಂಡಿತ ಮಾಡ್ತೀವಿ. ನಾನು ಮೇಡಮ್ ಜೊತೆಗೂ ಮಾತಾಡಿದೆ. ಅವರೇ ಹೇಳಿದ್ರು, ಹಾಲಪ್ಪ ಅವರು ನಮಗೆ ಮುಂದೆ ಮಾಡಿಕೊಟ್ರೆ ನಾವು ತುಮಕೂರು ನಗರ ಮತ್ತು ಗ್ರಾಮಾಂತರದಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಈ ಒಂದು ಯೋಜನೆನ ನಾವು ಹಾಕಿಸ್ಕೊಂಡಿದ್ದೀವಿ, ದುಡ್ಡು ಹಾಕ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ದುಡ್ಡು ಹಾಕೋಣ. ಪ್ರತಿ ತಿಂಗಳು ನಾವು ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಮಾಡ್ತೀವಿ. ಅದೆಲ್ಲ ಖಾಲಿಗೆ ಹಾಕೊಂಡಿದ್ದ ಒಂದು ನಿಮಿಷ ನಾಗೇಶ, ಈ ಕಡೆ ಬಾ. ಅವ್ರ ಮೇಲೆ ಕೂತ್ಕೋತಾನೆ, ಚೇರ್ ಇಟ್ಕೋ ನಾಗೇಶ. ಇನ್ನೊಂದು ಚೇರ್ ಹಾಕು, ಇನ್ನೊಂದು ಚೇರ್ ತಗೋ. ಈ ಕಡೆ ಇಲ್ವಾ? ಹಿಡ್ಕೊ ನಿಂಗೆ ಸಪೋರ್ಟ್ ಇದೆ. ಜಯಲಕ್ಷ್ಮಿಗೆ ನಾವು ಈ ಚಶೈರ್ ಸಂಸ್ಥೆಯಿಂದ ಏನು ಸಹಾಯ ಮಾಡ್ತಿದ್ದೀವಿ ಅಂದರೆ, ಹುರ್ಗಾಳ ಅಂಗಡಿ ಇಟ್ಕೊಡ್ತಾ ಇದ್ವಿ. ಹುರ್ಗಾಳು ಇಟ್ಕೊಂಡಿದ್ದಾಳೆ. ಅದಕ್ಕೆ ನಾವು ಸಪೋರ್ಟಿವ್ ಆಗಿ ಒಂದು ದೊಡ್ಡ ಬ್ಯಾಗಲ್ಲಿ ಹುರ್ಗಾಳು ಮತ್ತು ಬಟಾಣಿ ಎಲ್ಲ ಹಾಕಿ ಕೊಟ್ಟಿದ್ದೀವಿ. ಅವಳು ಅದನ್ನು ಮಾರ್ಕೊಂಡು ಜೀವನ ನಡೆಸಲಿ ಅಂತ ಕೊಟ್ಟು ಅಂಗಡಿ ಎಲ್ಲಿದೆ? ಹೊಸ ಬಸ್ ಸ್ಟ್ಯಾಂಡಲ್ಲಿದೆ ಅಂಗಡಿ ಇವಳು. ಸೊ ಇವಳು ಕಾಲ ಮೇಲೆ ಇವಳು ನಿಂತ್ಕೋಬೇಕು. ನಟರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನೆಲ್ಲ ನೋಡಿ ಮಾತನಾಡಿಸಿ ಮಾಡಿಸಿದ್ದಾರೆ. ಹೋಗು, ಮೆತ್ತು ಹೋಗು.